ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿಯವರ ಕಥಾಮೃತ ಶಶಾಂಕವತಿ ಲಂಬಕ ಬೇತಾಳ ಪಂಚವಿಂಶತಿ ಕಥೆಗಳು. ಕತೆ 9, ತರಂಗ 16. ತ್ರಿವಿಕ್ರಮಸೇನನು 9ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಉಜ್ಜಯಿನಿಯಲ್ಲಿ ವೀರದೇವನೆಂಬ ರಾಜನಿದ್ದನು. ಅವನಿಗೆ ತಪಸ್ಸಿನ ಫಲವಾಗಿ ಶೂರದೇವನೆಂಬ ಮಗನೂ ಅನಂಗರತಿ ಎಂಬ ಮಗಳೂ ಆದರು. ಆಕೆಗೆ ಯೌವನ ಬರಲು ದೊರೆಯು ನಾನಾ ರಾಜರ ಚಿತ್ರಪಟಗಳನ್ನು ತರಿಸಿದನು. ಅವು ಯಾವುವೂ ತೃಪ್ತಿಕರವಾಗಿಲ್ಲದ್ದರಿಂದ ಅವಳು ಸ್ವಯಂವರದಲ್ಲಿ ತನಗೆ ಬೇಕಾದವರನ್ನು ಒರೆಸಿಕೊಳ್ಳಬಹುದೆಂದು ಸೂಚಿಸಿದನು. ಅನಂಗರತಿಯು ನಾಚಿಕೆಯಿಂದ ಅದಕ್ಕೆ ಒಪ್ಪದೆ, ವಿದ್ಯಾವಂತನೂ ಸುಂದರನೂ ಆದ ಯಾವನಾದರೂ ಒಬ್ಬ ಯುವಕನಿಗೆ ಕೊಟ್ಟರೆ ಸಾಕೆಂದಳು. ಈ ವಿಚಾರವನ್ನು ತಿಳಿದು ದಕ್ಷಿಣಾ ಪಥದಿಂದ ವೀರರೂ ವಿಜ್ಞಾನಿಗಳೂ ಸುಂದರರೂ ಆದ ಯುವಕರು ಬಂದರು. ಮೊದಲನೆಯವನು, ನಾನು ಪಂಚಪಟ್ಟಿಗನೆಂಬ ಶೂದ್ರ, ನೇಯ್ಗೆ ನನ್ನ ಕಸುಬು. ಒಂದು ದಿನಕ್ಕೆ 5 ದಿವ್ಯವಾದ ಬಟ್ಟೆಗಳನ್ನು ನೇಯ್ದು ಒಂದನ್ನು ದೇವರಿಗೂ ಇನ್ನೊಂದನ್ನು ಬ್ರಾಹ್ಮಣನಿಗೂ ಕೊಟ್ಟು 3ನೆಯದನ್ನು ನಾನು ಇಟ್ಟುಕೊಂಡು 4ನೆಯದನ್ನು ನನ್ನ ಹೆಂಡತಿಗೆ ಕೊಟ್ಟು 5ನೆಯದನ್ನು ಮಾರಿ ಸಂಸಾರ ನಡೆಸಿಕೊಳ್ಳುತ್ತೇನೆ ಎಂದನು. 2ನೆಯವನು, ನಾನು ವೈಶ್ಯ, ಎಲ್ಲ ಮೃಗಪಕ್ಷಿಗಳ ಮಾತನ್ನೂ ಬಲ್ಲೆ ಎಂದನು. 3ನೆಯವನು, ನಾನು ಖಡ್ಗಧರನೆಂಬ ಕ್ಷತ್ರಿಯ, ಕತ್ತಿಯ ಯುದ್ಧದಲ್ಲಿ ನನಗೆ ಯಾರೂ ಎದುರಿಲ್ಲ ಎಂದನು. 4ನೆಯವನು, ನಾನು ಜೀವದತ್ತನೆಂಬ ಬ್ರಾಹ್ಮಣ, ನಾನು ಸತ್ತವರನ್ನು ಜೀವಸಹಿತವಾಗಿ ತೋರಿಸಬಲ್ಲೆ ಎಂದನು. ಈ ಮಾತನ್ನು ಕೇಳಿ ವೀರದೇವನಿಗೂ ಅವನ ಮಗಳಿಗೂ ಯಾರನ್ನು ಆರಿಸಿಕೊಳ್ಳಬೇಕೆಂದು ತಿಳಿಯದೆ ಹೋಯಿತು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಆ 4ರಲ್ಲಿ ಅನಂಗರತಿಯು ಯಾರ ಹೆಂಡತಿಯಾಗಬೇಕು ಹೇಳು ಎಂದು ಕೇಳಿದನು. ರಾಜನು, ಅಯ್ಯ, ಸುಮ್ಮನೆ ಕಾಲಹರಣ ಮಾಡಲು ನನ್ನನ್ನು ಮಾತಾಡುವಂತೆ ಮಾಡುತ್ತಿದ್ದೀಯೆ. ಇಲ್ಲದಿದ್ದರೆ ಇದೇನು ಗಹನವಾದ ಪ್ರಶ್ನೆ? ಶೂದ್ರನೂ ನೇಯ್ಗೆಯವನೂ ಆದವನಿಗೆ ಕ್ಷತ್ರಿಯ ಕನ್ಯೆಯನ್ನು ಕೊಡುತ್ತಾರೆಯೇ? ವೈಶ್ಯನಿಗೆ ತಾನೇ ಕೊಡುವುದು ಹೇಗೆ? ಅವನ ಮೃಗಪಕ್ಷಿ ಭಾಷಾ ವಿಜ್ಞಾನವು ಏನು ಕೆಲಸಕ್ಕೆ ಬರುತ್ತದೆ? ಐಂದ್ರಜಾಲಿಕನಾದ ಆ ಬ್ರಾಹ್ಮಣ ಸ್ವಕರ್ಮಭ್ರಷ್ಟನೂ ಪತಿತನೂ ಆದವನು. ಆದ್ದರಿಂದ ಖಡ್ಗಧರನೆಂಬ ಆ ಕ್ಷತ್ರಿಯನಿಗೇ ಕೊಡುವುದು ಸರಿ. ಅವನು ಜಾತಿಯಲ್ಲಿ ಸಮ, ತನ್ನ ಕುಲವಿದ್ಯೆಯನ್ನು ಕಲಿತವನು, ವೀರ ಎಂದನು. ಹೀಗೆ ಮಾತನಾಡಿ ಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. ತರಂಗ 17. 10ನೆಯ ಕಥೆ. ತ್ರಿವಿಕ್ರಮಸೇನನು 10ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಅನಂತಪುರದಲ್ಲಿ ಅರ್ಥದತ್ತನೆಂಬ ತುಂಬ ಧನಿಕನಾದ ವರ್ತಕನಿದ್ದನು. ಮದನಸೇನೆ ಎಂಬ ಅವನ ಮಗಳನ್ನು ಧರ್ಮದತ್ತನೆಂಬ ಯುವಕನು ನೋಡಿ ಮೋಹಗೊಂಡು ಅವಳನ್ನು ತನ್ನವಳಾಗಬೇಕೆಂದು ಕೇಳಿದನು. ಅವಳು, ನನಗೆ ಇನ್ನು ಸ್ವಲ್ಪ ದಿನದಲ್ಲಿ ಸಮುದ್ರದತ್ತನಿಗೆ ಕೊಟ್ಟು ಮದುವೆಯಾಗುವುದಾಗಿದೆ, ನಾನು ಪರಸ್ತ್ರೀ ಎಂದಳು. ಅವನು ಅದನ್ನು ಕೇಳಿ, ನೀನು ಹೀಗೆಂದರೆ ನಾನು ಜೀವ ಬಿಡುವುದು ಖಂಡಿತ ಎಂದನು. ಅವಳು ಹೆದರಿ, ನನಗೆ ಮದುವೆಯಾಗಲಿ, ಆಮೇಲೆ ಖಂಡಿತ ಬರುತ್ತೇನೆ ಎಂದಳು. ಅವನು, ನಾನು ಎಂಜಲು ತಿನ್ನಲೇ ಎಂದು ಕೇಳಿದನು. ಅವಳು, ಮೊದಲೇ ನಿನ್ನಲ್ಲಿಗೆ ಬಂದು ಆಮೇಲೆ ಪತಿಯನ್ನು ಸೇವಿಸುತ್ತೇನೆ ಎಂದಳು. ಹೀಗೆ ಅವಳಿಂದ ಮಾತು ತೆಗೆದುಕೊಂಡು ಅವನು ಹೊರಟು ಹೋದನು. ಮದುವೆಯಾಗಿ ಮಲಗುವ ಮನೆಗೆ ಹೋದಾಗ ಅವಳು ಗಂಡನನ್ನು ಮುಟ್ಟದೆ ಅವನೊಡನೆ ತಾನು ಧರ್ಮದತ್ತನಿಗೆ ಮಾತು ಕೊಟ್ಟಿದ್ದದ್ದನ್ನು ಪ್ರಸ್ತಾಪಿಸಿ ಅವನು ಸಮ್ಮತಿ ಕೊಟ್ಟರೆ ತಾನು ಆಡಿದ ಮಾತನ್ನು ಉಳಿಸಿಕೊಂಡು ಬರುವುದಾಗಿ ಪ್ರಾರ್ಥಿಸಿದಳು. ಮತ್ತೊಬ್ಬನ ಮೇಲೆ ಮನಸ್ಸಿರುವವಳನ್ನು ಬಲವಂತಪಡಿಸಿ ಏನು ಪ್ರಯೋಜನ ಎಂದುಕೊಂಡು ಅವನು ಒಪ್ಪಿಗೆ ಇತ್ತನು. ಅವಳು ರಾತ್ರಿ ಒಬ್ಬಳೇ ಹೋಗುತ್ತಾ ದಾರಿಯಲ್ಲಿ ಒಬ್ಬ ಕಳ್ಳನ ಕೈಗೆ ಸಿಕ್ಕಿಬಿದ್ದಳು. ಅವಳು ತನ್ನ ಆಭರಣಗಳನ್ನೆಲ್ಲ ತೆಗೆದುಕೊಡುವುದಕ್ಕೆ ಸಿದ್ಧವಾದಳು. ಅವಳ ರೂಪಿನಿಂದ ಮೋಹಿತನಾದ ಆ ಕಳ್ಳನು, ನನಗೆ ನಿನ್ನ ಆಭರಣ ಬೇಡ, ನೀನೇ ಬೇಕು ಎಂದನು. ಆಗ ಅವನಿಗೆ ತನ್ನ ವೃತ್ತಾಂತವನ್ನು ತಿಳಿಸಿ, ನಾನು ಕೊಟ್ಟ ಮಾತನ್ನು ನಡೆಸಿ ಬರುತ್ತೇನೆ, ಈ ಮಾತು ಸತ್ಯ ಎಂದಳು. ಕಳ್ಳನಿಗೂ ಅವಳು ಸತ್ಯಸಂಧಳೆನಿಸಿತು. ಆದ್ದರಿಂದ ಅವಳನ್ನು ಹೋಗಲು ಬಿಟ್ಟನು. ಅನಂತರ ಅವಳು ಧರ್ಮದತ್ತನನ್ನು ಕಂಡಳು. ನಡೆದದ್ದನ್ನೆಲ್ಲ ಅವಳ ಬಾಯಿಂದ ಕೇಳಿ ಧರ್ಮದತ್ತನು
ಒಂದು ಕ್ಷಣ ಯೋಚಿಸಿ, ಅಮ್ಮ, ನಿನ್ನ ಸತ್ಯವಾದ ನಡತೆಯನ್ನು ಕಂಡು ನನಗೆ ತುಂಬ ಸಂತೋಷವಾಯಿತು. ನೀನು ಪರಸ್ತ್ರೀ, ನಿನ್ನೊಡನೆ ನನಗೇನು ಕೆಲಸ? ಯಾರಾದರೂ ಕಂಡಾರು, ಹೇಗೆ ಬಂದೆಯೋ ಹಾಗೇ ಹೊರಟು ಹೋಗು ಎಂದು ಕಳುಹಿಸಿಬಿಟ್ಟನು. ಮೊದಲಿದ್ದ ಕಡೆಯಲ್ಲಿಯೇ ಕಳ್ಳನು ಕಾದಿದ್ದನು. ನೀನು ಹೋಗಿದ್ದ ಕಡೆ ನಡೆದ ಸಂಗತಿಯೇನು ಎಂದು ಕೇಳಲು, ಅವಳು ಧರ್ಮದತ್ತನು ತನ್ನನ್ನು ಬಿಟ್ಟು ಕಳುಹಿಸಿದ್ದನ್ನು ಹೇಳಲು, ಕಳ್ಳನು, ಹಾಗಾದರೆ ನಾನೂ ನಿನ್ನ ಸತ್ಯವನ್ನು ಮೆಚ್ಚಿ ಬಿಟ್ಟುಕೊಟ್ಟಿದ್ದೇನೆ. ಆಭರಣ ಸಹಿತವಾಗಿ ನಿಮ್ಮ ಮನೆಗೆ ನೀನು ಹೋಗು ಎಂದು ಅವಳನ್ನು ಬಾಧಿಸದೆ ಅವಳಿಗೆ ಕಾವಲಾಗಿ ಮನೆಯ ತನಕ ಬಂದು ಕಳುಹಿಸಿ ಹೋದನು. ಅವಳ ಗಂಡನು ಏನೇನು ನಡೆಯುತ್ತದೆಯೋ ನೋಡೋಣವೆಂದು ಮೊದಲಿನಿಂದಲೂ ಅವಳನ್ನು ಕಾಣದಂತೆ ಹಿಂಬಾಲಿಸಿ ಹೋಗುತ್ತಿದ್ದು, ಕಳ್ಳನು ಬಿಟ್ಟ ಕೂಡಲೇ ಅವಳಿಗಿಂತ ಮುಂಚೆ ಮನೆಗೆ ಬಂದಿದ್ದನು. ನಡೆದ ಸಂಗತಿಯನ್ನು ವಿಚಾರಿಸಲು ಅವಳು ಒಂದನ್ನೂ ಮರೆಮಾಚದಂತೆ ಹೇಳಿದಳು. ಮನೆಯಿಂದ ಹೊರಟಾಗ ಹೇಗಿದ್ದಳೋ ಬಂದಾಗಲೂ ಹಾಗೆಯೇ ಇದ್ದಳು. ಮುಖದ ಕಡೆ ಅಚ್ಚಳಿಯದಂತಿದ್ದಿತು. ಅವಳ ಸತ್ಯವನ್ನೂ ಶುದ್ಧಿಯನ್ನೂ ಕಂಡು ಸಮುದ್ರದತ್ತನು ಸಂತೋಷಿಸಿ ಅವಳೊಡನೆ ಸುಖವಾಗಿದ್ದನು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಆ ವರ್ತಕರು, ಕಳ್ಳ ಇವರಲ್ಲಿ ಯಾರು ಹೆಚ್ಚಿನ ತ್ಯಾಗಿ ಹೇಳು. ತಿಳಿದಿದ್ದೂ ಹೇಳದಿದ್ದರೆ ನಿನ್ನ ತಲೆ 100 ಪಾಲಾಗುತ್ತದೆ ಎಂದನು. ರಾಜನು, ಕಳ್ಳನೇ ಹೆಚ್ಚಿನ ತ್ಯಾಗಿ. ಅವಳು ಅನ್ಯನಲ್ಲಿ ಆಸಕ್ತಳಾಗಿದ್ದಳೆಂದು ತಿಳಿದಿದ್ದರಿಂದ ಕುಲೀನನಾದ ಗಂಡನು ಬಿಟ್ಟುಕೊಟ್ಟದ್ದು ಹೆಚ್ಚಲ್ಲ. ಇನ್ನೊಬ್ಬನಿಗೆ ಮೊದಲಿದ್ದ ಕಾತರ ಇರಲಿಲ್ಲ. ಅಲ್ಲದೆ ಬೆಳಗಾದ ಮೇಲೆ ಗಂಡನು ತನ್ನ ಮೇಲೆ ದೂರು ಕೊಟ್ಟಾನೆಂಬ ಹೆದರಿಕೆಯೂ ಇತ್ತು. ಕಳ್ಳನಾದರೆ ಯಾರಿಗೂ ಕಾಣದಂತೆ ಕದ್ದು ತಿರುಗುವವನು, ಯಾರನ್ನೂ ರಕ್ಷಿಸುವವನಲ್ಲ. ಕೆಟ್ಟ ಕೆಲಸವೇ ಅವನ ಉದ್ಯೋಗ. ಅಂಥವನು ಕೈಗೆ ಸಿಕ್ಕಿದ ಸ್ತ್ರೀರತ್ನವನ್ನು ಬಿಟ್ಟುಕೊಟ್ಟನು. ಆದ್ದರಿಂದ ಅವನೇ ಹೆಚ್ಚಿನ ತ್ಯಾಗಿ ಎಂದನು. ಹೀಗೆ ಮಾತನಾಡಿದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. ಕತೆ 11, ತರಂಗ 18. ತ್ರಿವಿಕ್ರಮಸೇನನು 11ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಉಜ್ಜಯಿನಿಯಲ್ಲಿ ಧರ್ಮಧ್ವಜನೆಂಬ ರಾಜನಿದ್ದನು. ಅವನಿಗೆ ಇಂದುಲೇಖೆ, ತಾರಾವಲಿ, ಮೃಗಾಂಕವತಿ ಎಂಬ 3 ಪ್ರಿಯಪತ್ನಿಯರಿದ್ದರು. ಅವರೊಡನೆ ಅವನು ಒಂದು ಸಾರಿ ವಸಂತ ಸಮಯದಲ್ಲಿ ಉದ್ಯಾನದೊಳಗೆ ವಿಹರಿಸುತ್ತಾ ವಿನೋದಕ್ಕಾಗಿ ಇಂದುಲೇಖೆಯ ಜಡೆಯನ್ನು ಹಿಡಿದೆಳೆದನು. ಆಗ ಅವಳು ಕಿವಿಗೆ ಸಿಕ್ಕಿಸಿಕೊಂಡಿದ್ದ ನೈದಿಲೆ ಹೂವು ತೊಡೆಯ ಮೇಲೆ ಕಳಚಿಬಿದ್ದು ತೊಡೆ ಗಾಯವಾಗಿ ಬಿಟ್ಟಿತು. ಅವಳು ಹಾ ಎಂದು ಮೂರ್ಛೆ ಹೋದಳು. ದೊರೆಯೂ ಪರಿಜನರೂ ಕಳವಳಗೊಂಡು ಅವಳನ್ನು ಸಂತೈಸಿ ಶೈತ್ಯೋಪಚಾರ ಮಾಡಿದರು. ಮನೆಗೆ ಬಂದ ಮೇಲೆ ರಾಜವೈದ್ಯರು ವ್ರಣ ಮಾಯುವಂತೆ ಔಷಧ ಹಾಕಿದರು. ರಾತ್ರಿ 2ನೆಯ ಹೆಂಡತಿಯಾದ ತಾರಾವಳಿಯೊಡನೆ ಚಂದ್ರಪ್ರಾಸಾದದಲ್ಲಿ ಮಲಗಿರಲು ಒಂದು ಹೊತ್ತಿನಲ್ಲಿ ಜಾಲಂಧ್ರದಿಂದ ಚಂದ್ರಕಿರಣಗಳು ಪ್ರವೇಶ ಮಾಡಿ ಅವಳ ಮೇಲೆ ಬಿದ್ದವು. ಅವಳು ಅಯ್ಯೋ, ನನ್ನ ಮೈ ಸುಟ್ಟು ಹೋಯಿತು ಎಂದು ಕೂಗಿಕೊಂಡು ಚಟ್ಟನೆದ್ದಳು. ರಾಜನು ಗಾಬರಿಯಾಗಿ ಇದ್ದು ನೋಡಲು ಅವಳ ಮೈಮೇಲೆ ಹೊಪ್ಪಳೆಗಳು ಬಂದಿದ್ದವು. ಅದೇನೆಂದು ಕೇಳಲು, ನನ್ನ ಮೈಮೇಲೆ ಎಲ್ಲೆಲ್ಲಿ ಬಟ್ಟೆ ಸರಿದಿತ್ತೋ ಅಲ್ಲಲ್ಲಿ ಚಂದ್ರಕಿರಣ ತಗುಲಿ ಹೀಗಾಗಿದೆ ಎಂದು ಉತ್ತರ ಕೊಟ್ಟಳು. ಅವಳನ್ನು ತಾವರೆ ಎಲೆಯ ಮೇಲೆ ಮಲಗಿಸಿ ಚಂದನದ ಲೇಪವನ್ನು ಸವರುವಂತೆ ಪರಿಜನರಿಗೆ ಆಜ್ಞೆ ಮಾಡಿ 3ನೆಯ ಹೆಂಡತಿಯಾದ ಮೃಗಾಂಕವತಿಗೆ ಹೇಳಿ ಕಳುಹಿಸಿದನು. ಅವಳು ತನ್ನ ಮಂದಿರದಿಂದ ಬರುತ್ತಿರಲು ಆ ನಿಶ್ಶಬ್ದವಾದ ರಾತ್ರಿಯಲ್ಲಿ ದೂರದಿಂದ ಯಾರೋ ಒನಕೆ ಕೊಟ್ಟುತ್ತಿದ್ದ ಸದ್ದು ಕೇಳಿಸಿತು. ಅದು ಕಿವಿಗೆ ಬಿತ್ತೋ ಇಲ್ಲವೋ ಅವಳು ಅಯ್ಯೋ ಸತ್ತೇ ಎಂದು ಕೈಗಳನ್ನು ಕೊಡುವಿಕೊಳ್ಳುತ್ತಾ ಅಲ್ಲಿಯೇ ಕುಳಿತು ಬಿಟ್ಟಳು. ಕೂಡಲೇ ಅವಳನ್ನು ಪರಿಜನರು ಹಿಂದಕ್ಕೆ ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿ ಏನಾಗಿದೆಯೆಂದು ನೋಡಲು ಅಂಗೈಗಳೆರಡೂ ಹೊಪ್ಪಳೆ ಬಂದಿದ್ದವು. ರಾಜನಿಗೆ ಈ ವರ್ತಮಾನ ತಿಳಿಯಿತು. ಅವನು ಬಂದು ನೋಡಿ ತುಂಬ ವ್ಯಥೆಪಟ್ಟು ಕೈಗಳಿಗೆ ಶ್ರೀಗಂಧವನ್ನು ಲೇಪಿಸುವಂತೆ ಹೇಳಿದನು. ಮತ್ತು ಒಬ್ಬಳಿಗೆ ಮೈಮೇಲೆ ಒಂದು ಹೂವು ಬಿದ್ದು ಗಾಯವಾಯಿತು. ಇನ್ನೊಬ್ಬಳಿಗೆ ಬೆಳದಿಂಗಳು ತಗುಲಿ ಮೈ ಸುಟ್ಟು ಹೋಯಿತು. ಮತ್ತೊಬ್ಬಳಿಗೆ ಒನಕೆಯ ಪೆಟ್ಟು ಕೇಳಿ ಕೈ ಹುಣ್ಣಾಯಿತು. ಇವರು ಇಷ್ಟೊಂದು ಸೂಕ್ಷ್ಮ ಸ್ವಭಾವದವರಾಗಿ ಬಿಟ್ಟಿರುವುದು ಕಷ್ಟಕ್ಕೆ ಬಂದಿದೆ ಎಂದು ರಾತ್ರಿಯೆಲ್ಲಾ ಕೊರಗಿದನು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಆ 3 ರಾಣಿಯರಲ್ಲಿ ಯಾರು ಹೆಚ್ಚು ಸುಕುಮಾರಿ ಹೇಳು. ತಿಳಿದಿದ್ದೂ ಹೇಳದಿದ್ದರೆ ನಿನ್ನ ತಲೆ ಸಿಡಿದು ಹೋಗುತ್ತದೆ
ಎಂದನು. ರಾಜನು, ಮೃಗಾಂಕವತಿಯೇ ಹೆಚ್ಚಿನ ಸುಕುಮಾರಿ, ಏಕೆಂದರೆ ಅವಳು ಒನಕೆಯ ಪೆಟ್ಟುಗಳನ್ನು ಕೇಳಿಯೇ ಬರಿಯ ಸದ್ದಿನಿಂದಲೇ ಹೊಪ್ಪಳೆ ಬಂತು. ಮಿಕ್ಕವರಿಬ್ಬರಿಗೆ ಗಾಯವೂ ಗುಳ್ಳೆಯೂ ಆಗಬೇಕಾದರೆ ನೈದಿಲೆಯೂ ಚಂದ್ರಕಿರಣವೂ ಅವರ ಮೈಗೆ ಸೋಕಬೇಕಾಯಿತು. ಇವರು ಅವಳಿಗೆಂದಿಗೂ ಸಮನಲ್ಲ ಎಂದನು. ಹೀಗೆ ಮಾತನಾಡಿ ಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. ತರಂಗ 19 ಕತೆ 12. ತ್ರಿವಿಕ್ರಮಸೇನನು 12ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಅಂಗದೇಶದಲ್ಲಿ ಯಶಃಕೇತುವೆಂಬ ರಾಜನಿದ್ದನು. ಅವನು ತನ್ನ ಮಂತ್ರಿಯಾದ ದೀರ್ಘದರ್ಶಿಗೆ ರಾಜ್ಯಭಾರ ವಿಚಾರವನ್ನು ಒಪ್ಪಿಸಿ ತಾನು ಸ್ತ್ರೀಲೋಲೋಕ್ತಿಯಲ್ಲಿ ಇದ್ದು ಬಿಟ್ಟಿದ್ದನು. ಆದರೆ ಜನರು ಮಂತ್ರಿಯೇ ರಾಜನನ್ನು ಸ್ತ್ರೀ ವ್ಯಸನದಲ್ಲಿಟ್ಟು ತಾನು ರಾಜಭೋಗವನ್ನು ಅನುಭವಿಸುತ್ತಾನೆ ಎಂದು ಆಡಿಕೊಳ್ಳುತ್ತಿದ್ದರು. ಈ ಅಪವಾದವನ್ನು ತಪ್ಪಿಸಿಕೊಳ್ಳಲು ಏನು ಮಾಡೋಣ ಎಂದು ಅವನು ಒಂದು ದಿನ ತನ್ನ ಹೆಂಡತಿಯೊಡನೆ ಆಲೋಚಿಸಿದನು. ಆಕೆ ತೀರ್ಥಯಾತ್ರೆಯ ನೆವದಲ್ಲಿ 4 ದಿನ ಊರು ಬಿಟ್ಟು ಹೋದರೆ ಒಳ್ಳೆಯದು ಎಂದು ಹೇಳಿದಳು. ಅದರಂತೆ ಅವನು ರಾಜನ ಅಪ್ಪಣೆ ಪಡೆದು ಹೊರಟು ಊರೂರು ತಿರುಗುತ್ತಾ ಪುಂಡ್ರ ದೇಶಕ್ಕೆ ಬಂದು ಅಲ್ಲಿ ಒಂದು ಶಿವದೇವಾಲಯದಲ್ಲಿ ತಂಗಿದ್ದನು. ಅಲ್ಲಿ ಪೂಜೆಗೆಂದು ಬಂದ ನಿಧಿದತ್ತನೆಂಬ ವರ್ತಕನ ಗುರುತಾಗಲು ಅವನೊಡನೆ ಸುವರ್ಣದ್ವೀಪಕ್ಕೆ ಹೊರಟನು. ಅಲ್ಲಿ ಕೆಲವು ಕಾಲವಿದ್ದು ವ್ಯಾಪಾರ ಮಾಡಿಕೊಂಡು ಹಿಂದಿರುಗುತ್ತಿರುವಾಗ ಸಮುದ್ರ ಮಧ್ಯದಲ್ಲಿ ಚಿನ್ನದ ರೆಂಬೆಗಳೂ ಹವಳದ ಕುಡಿಗಳೂ ರತ್ನದ ಹಣ್ಣುಗಳೂ ಇದ್ದ ಒಂದು ಕಲ್ಪವೃಕ್ಷ ಕಂಡಿತು. ಅದರ ಮೇಲೆ ಒಂದು ರತ್ನ ಪರ್ಯಂಕವೂ ಆ ಮಂಚದ ಮೇಲೆ ಒಬ್ಬ ದಿವ್ಯ ಸುಂದರಿಯೂ ಇದ್ದರು. ಅವಳು ವೀಣೆ ಹಿಡಿದು ಯತ್ಕರ್ಮ ಬೀಜ ಮುಕ್ತಂ ಯೇನ ಪುರಾ ನಿಶ್ಚಿತಂ ಸ ತದ್ಭುಂಕ್ತೆ ಪೂರ್ವಕೃತಸ್ಯ ಹಿ ಶಕ್ಯೋ ವಿಧಿನಾಪಿ ನ ಕರ್ತುಂ ಅನ್ಯಥಾ ಭಾವಃ ಎಂದು ಹಾಡಿ ಉತ್ತರಕ್ಷಣದಲ್ಲಿ ಆ ಮರ ಮಂಚಗಳೊಡನೆ ಮುಳುಗಿಬಿಟ್ಟಳು. ಅವನು ಆಶ್ಚರ್ಯದಿಂದ ಬೆರಗಾಗಿರಲು ನಾವಿಕರು, ಇದು ನಿನಗೆ ಹೊಸದು ಅಷ್ಟೇಯೇ, ನಾವು ಇದನ್ನು ನೋಡುತ್ತಲೇ ಇರುತ್ತೇವೆ ಎಂದು ಬಿಟ್ಟರು. ತೀರಕ್ಕೆ ಬಂದ ಮೇಲೆ ಅವನು ವರ್ತಕನಿಗೆ ಹೇಳಿ ತಮ್ಮೂರಿಗೆ ಹಿಂದಿರುಗಿ ಬಂದನು. ಎಲ್ಲರೂ ಅವನನ್ನು ಆದರದಿಂದ ಬರಮಾಡಿಕೊಂಡರು. ದೊರೆಯು ತುಂಬ ಕುತೂಹಲದಿಂದ ಅವನ ಪ್ರಯಾಣ ವೃತ್ತಾಂತವನ್ನು ಕೇಳಲು ಅವನು ಆ ದಿವ್ಯ ಸ್ತ್ರೀಯ ವಿಚಾರವನ್ನು ತಿಳಿಸಿದನು. ಕೂಡಲೇ ಅವನಿಗೆ ಅವಳನ್ನು ನೋಡಬೇಕೆಂದು ಮನಸ್ಸಾಯಿತು. ಮಂತ್ರಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ತಾಪಸ ವೇಷವನ್ನು ಧರಿಸಿ ಒಂದು ರಾತ್ರಿ ಒಬ್ಬನೇ ಹೊರಟು ದಾರಿಯಲ್ಲಿ ಕುಶನಾಭನೆಂಬ ಮುನಿಯನ್ನು ಕಂಡನು. ಅವನು ಹೇಳಿದಂತೆ ಲಕ್ಷ್ಮೀದತ್ತನೆಂಬ ವರ್ತಕನೊಡನೆ ಸುವರ್ಣದ್ವೀಪಕ್ಕೆ ಹೊರಟನು. ದಾರಿಯಲ್ಲಿ ಆ ಕಲ್ಪವೃಕ್ಷವೂ ದಿವ್ಯಸ್ತ್ರೀಯೂ ಕಂಡುಬಂದರು. ಆಕೆಯು ಯತ್ಕರ್ಮ ಬೀಜ ಮುಕ್ತಂ ಯೇನ ಪುರಾ ನಿಶ್ಚಿತಂ ಸ ತದ್ಭುಂಕ್ತೆ ಪೂರ್ವಕೃತಸ್ಯ ಹಿ ಶಕ್ಯೋ ವಿಧಿನಾಪಿ ನ ಕರ್ತುಮನ್ಯಥಾ ಭಾವಃ ತಸ್ಮಾದ್ಯತ್ರ ಯಥಾ ಯದ್ಭವಿತವ್ಯಂ ಯಸ್ಯ ದೈವಯೋಗೇನ ತತ್ರ ತಥಾ ತತ್ಪ್ರಾಪ್ತೈಃ ವಿವಶೋಸೌ ನೀಯತೇತ್ರ ನ ಭ್ರಾಂತಿಃ ಎಂದು ಹಾಡಿದಳು. ಅದನ್ನು ರಾಜನು ಸ್ತಬ್ಧನಾಗಿ ಕೇಳಿ, ಸಮುದ್ರರಾಜ, ಇವಳನ್ನು ಮುಚ್ಚಿಟ್ಟುಕೊಂಡು ನೀನು ಹರಿಗೆ ಮೋಸ ಮಾಡಿದೆ ಎಂದುಕೊಳ್ಳುತ್ತಾ ಅವಳು ಮುಳುಗಿದೊಡನೆ ಅವಳ ಹಿಂದೆ ತಾನೂ ನೀರಿನಲ್ಲಿ ಹಾರಿದನು. ಲಕ್ಷ್ಮೀದತ್ತನಿಗೆ ಗಾಬರಿಯಾಯಿತು. ಅಷ್ಟು ಹೊತ್ತಿಗೆ, ಅಯ್ಯ, ಕಳವಳ ಪಡಬೇಡ, ಅವನು ಯಶಃಕೇತುವೆಂಬ ದೊರೆ ತಾಪಸ ವೇಷದಲ್ಲಿದ್ದ. ಈ ಸ್ತ್ರೀಗೋಸ್ಕರವೇ ಬಂದಿದ್ದ. ಅವಳು ಹಿಂದಿನ ಜನ್ಮದಲ್ಲಿ ಅವನ ಹೆಂಡತಿಯಾಗಿದ್ದಳು. ಅವಳನ್ನು ಪಡೆದುಕೊಂಡು ಅಂಗರಾಜ್ಯಕ್ಕೆ ಹಿಂದಿರುಗಿ ಹೋಗುತ್ತಾನೆ ಎಂದು ಅಶರೀರವಾಣಿಯಾಯಿತು. ಅದನ್ನು ಕೇಳಿ ವರ್ತಕನು ನಿಶ್ಚಿಂತನಾಗಿ ಮುಂದಕ್ಕೆ ಹೋದನು. ಯಶಃಕೇತುವು ಸಮುದ್ರದೊಳಕ್ಕೆ ಹೋಗಲು ಅಲ್ಲಿ ಒಂದು ನಗರವಿತ್ತು. ಆದರೆ ಯಾವ ಮನೆಯನ್ನು ಹೊಕ್ಕು ನೋಡಿದರೂ ಯಾರೂ ಇಲ್ಲ. ಕೊನೆಗೆ ಅಲ್ಲಿ ಎತ್ತರವಾದ ಒಂದು ಮಣಿಮಂದಿರವನ್ನು ನೋಡಿ ಒಳ ಹೋಗಲು ಒಳಗೆ ಆಕೆಯನ್ನು ಕಂಡನು. ಪರಸ್ಪರ ಯೋಗಕ್ಷೇಮವಾದ ಮೇಲೆ ರಾಜನು ತನ್ನ ವೃತ್ತಾಂತವನ್ನು ತಿಳಿಸಿ ಅವಳು ಯಾರೆಂದು ಕೇಳಿದನು. ಅವಳು, ನಾನು ಮೃಗಾಂಕಸೇನೆಂಬ ವಿದ್ಯಾಧರ ರಾಜನ ಮಗಳು. ನನ್ನ ಹೆಸರು ಮೃಗಾಂಕವತಿ. ನನ್ನನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ನಮ್ಮ ತಂದೆಯೂ ಪುರಜನರೂ ಎಲ್ಲರೂ ಎಲ್ಲಿ ಹೋದರೋ ಗೊತ್ತಿಲ್ಲ. ಆದ್ದರಿಂದ ಕಲ್ಪವೃಕ್ಷದ ಮೇಲೆ ಹತ್ತಿ ಬಂದು ವಿಧಿವಿಲಾಸವನ್ನು ಹೇಳಿಕೊಳ್ಳುತ್ತಿದ್ದೇನೆ ಎಂದಳು.
ತನ್ನ ಹೆಂಡತಿಯಾಗಬೇಕೆಂದು ಕೇಳಲು ಅವಳು, ಆಗಬಹುದು, ಆದರೆ ಪ್ರತಿ ಅಷ್ಟಮಿಯೂ ಚತುರ್ದಶಿಯೂ ನಾನು ಊರು ಬಿಟ್ಟು ಹೋಗುತ್ತೇನೆ. ತಿಂಗಳಿಗೆ ಈ 4 ದಿನ ನಿನ್ನೊಡನೆ ನಾನು ಇರುವುದಿಲ್ಲ, ಅದಕ್ಕೆ ನೀನು ಅಡ್ಡಿ ಮಾಡಿಕೊಡುವುದು ಎಂದಳು. ಅವನು ಒಪ್ಪಿ ಅವಳನ್ನು ಗಾಂಧರ್ವ ವಿವಾಹ ಮಾಡಿಕೊಂಡನು. ಸ್ವಲ್ಪ ದಿವಸದಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿ ಬಂತು. ಆಗ ಅವಳು, ನಾನು ಸ್ವಲ್ಪ ಕೆಲಸದ ಮೇಲೆ ಎಲ್ಲಿಯೋ ಹೋಗಬೇಕಾಗಿದೆ, ನೀನು ಇಲ್ಲಿಯೇ ಇರು. ಇಲ್ಲಿ ಒಂದು ಸ್ಫಟಿಕ ಮಂದಿರವಿದೆ, ಅಲ್ಲಿಗೆ ಹೋಗಬೇಡ. ಇಲ್ಲಿರುವ ಬಾವಿಗೆ ಬಿದ್ದೀಯೇ, ಅಲ್ಲಿ ಬಿದ್ದರೆ ಭೂಲೋಕಕ್ಕೆ ಹೋಗಿಬಿಡುತ್ತೀಯೇ ಎಂದು ಊರು ಬಿಟ್ಟು ಹೊರಟಳು. ರಾಜನು ಕತ್ತಿ ಹಿಡಿದು ಅವಳಿಗೆ ತಿಳಿಯದಂತೆ ಅವಳ ಹಿಂದೆಯೇ ಹೋದನು. ಸ್ವಲ್ಪ ದೂರ ಹೋದ ಮೇಲೆ ಒಬ್ಬ ರಾಕ್ಷಸನು ಗರ್ಜಿಸುತ್ತಾ ಬಂದು ಮೃಗಾಂಕವತಿಯನ್ನು ಹಿಡಿದು ಬಾಯಲ್ಲಿ ಹಾಕಿಕೊಂಡು ನುಗ್ಗಿಬಿಟ್ಟನು. ರಾಜನು ಓಡಿ ಹೋಗಿ ಕೋಪದಿಂದ ಅವನ ಕತ್ತನ್ನು ಕತ್ತರಿಸಿ ಹಾಕಿದನು. ಅವನ ದೇಹವನ್ನು ಒಡೆದುಕೊಂಡು ಮೃಗಾಂಕವತಿಯು ಹೊರಕ್ಕೆ ಬಂದಳು. ರಾಜನು ಅವಳನ್ನು ಆಲಂಗಿಸಿಕೊಂಡು, ಪ್ರಿಯೇ, ಇದೇನು ಮಾಯೆಯೋ ಕನಸೋ ಎಂದು ಕೇಳಲು ಅವಳು, ಮಹಾರಾಜ, ಇದು ಮಾಯೆಯೂ ಅಲ್ಲ, ಕನಸೂ ಅಲ್ಲ. ನನಗೆ ನನ್ನ ತಂದೆಯಾದ ವಿದ್ಯಾಧರ ರಾಜನಿಂದ ಶಾಪವಿತ್ತು. ಅದು ಬಂದ ಬಗೆ ಹೀಗೆ. ಅವನಿಗೆ ಗಂಡು ಮಕ್ಕಳಿದ್ದರೂ ನನ್ನ ಮೇಲಣ ವಾತ್ಸಲ್ಯದಿಂದ ನನ್ನನ್ನು ಬಿಟ್ಟು ಊಟ ಮಾಡುತ್ತಿರಲಿಲ್ಲ. ಒಂದು ಚತುರ್ದಶಿಯ ದಿವಸ ನಾನು ಇಲ್ಲಿಗೆ ಬಂದು ಅಂದೆಲ್ಲ ಗೌರಿ ಪೂಜೆಯಲ್ಲಿಯೇ ಇದ್ದು ಬಿಟ್ಟೆ. ನನ್ನನ್ನು ಕಾದು ಕಾದು ನಮ್ಮ ತಂದೆ ಅವತ್ತೆಲ್ಲ ಊಟ ಮಾಡದೆ ಉಪವಾಸವಿದ್ದು ಬಿಟ್ಟನು. ಆದ್ದರಿಂದ ಸಂಜೆ ನಾನು ಮನೆಗೆ ಹೋದಾಗ ಅವನು ಸಿಟ್ಟುಗೊಂಡು, ಇನ್ನು ಮೇಲೆ ಈ ಊರಲ್ಲಿ ನೀನು ಒಬ್ಬಳೇ ಇರು. ಅಷ್ಟಮಿ ಚತುರ್ದಶಿ ದಿನಗಳಲ್ಲಿ ನೀನು ಶಿವಪೂಜೆಗೆ ಊರ ಹೊರಕ್ಕೆ ಹೋದಾಗ ಈಗ ನನ್ನನ್ನು ಹಸಿವು ತಿಂದಂತೆ ನಿನ್ನನ್ನೂ ಒಬ್ಬ ರಾಕ್ಷಸನು ತಿನ್ನುವನು. ಅವನ ಹೃದಯವನ್ನು ಭೇದಿಸಿಕೊಂಡು ಹೊರಕ್ಕೆ ಬರುತ್ತೀಯೇ. ಅಂಗರಾಜನಾದ ಯಶಃಕೇತುವು ಬಂದು ಆ ರಾಕ್ಷಸನನ್ನು ಕೊಂದಾಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ. ಈಗ ಈ ಶಾಪವೂ ನಿನ್ನ ವಿದ್ಯೆಗಳೂ ಎಲ್ಲ ನಿನಗೆ ಜ್ಞಾಪಕಕ್ಕೆ ಬರುತ್ತವೆ ಎಂದು ಹೇಳಿ ಭೂಲೋಕಕ್ಕೆ ಹೊರಟು ಹೋದನು. ನಾನು ಇನ್ನು ನಮ್ಮ ತಂದೆಯ ಹತ್ತಿರಕ್ಕೆ ಹೋಗುತ್ತೇನೆ. ನೀನು ನಿಮ್ಮ ರಾಜ್ಯಕ್ಕೆ ಬೇಕಾದರೂ ಹೋಗಬಹುದು, ಇಲ್ಲಿಯೇ ಬೇಕಾದರೂ ಇರಬಹುದು ಎಂದಳು. ರಾಜನಿಗೆ ತುಂಬ ದುಃಖವಾಯಿತು. ಇನ್ನೊಂದು ವಾರವಾದರೂ ಅವಳು ತನ್ನೊಡನೆ ಇರಬೇಕೆಂದು ಬೇಡಿಕೊಂಡನು. ಅದಕ್ಕೆ ಅವಳು ಒಪ್ಪಿಕೊಂಡಳು. 6 ದಿನ ಅವಳೊಡನೆ ಅಲ್ಲಿಯೇ ಇದ್ದು 7ನೆಯ ದಿನ ಉಪಾಯವಾಗಿ ಅವಳನ್ನು ಯಂತ್ರದ ಬಾವಿಯ ಹತ್ತಿರಕ್ಕೆ ಕರೆತಂದು ಅವಳನ್ನು ತಬ್ಬಿಕೊಂಡು ಅದರೊಳಗೆ ಹಾರಿಬಿಟ್ಟನು. ಎದ್ದಾಗ ತನ್ನ ಉದ್ಯಾನದಲ್ಲಿದ್ದ ಕೊಳದಲ್ಲಿದ್ದನು. ಉದ್ಯಾನ ಪಾಲಕರು ಅವರನ್ನು ನೋಡಿ ಮಂತ್ರಿಗೆ ವರ್ತಮಾನ ಕೊಟ್ಟರು. ಎಲ್ಲರಿಗೂ ತುಂಬ ಸಂತೋಷವಾಯಿತು. ವಾರ ತುಂಬಿ ವಿದ್ಯಾಧರಿಯು ತಮ್ಮ ತಂದೆಯ ಹತ್ತಿರಕ್ಕೆ ಹೋಗಬೇಕೆಂದು ನೋಡಲು ತನಗೆ ಹಾರುವ ವಿದ್ಯೆಯೇ ಮರೆತು ಹೋಗಿತ್ತು. ಅದರಿಂದ ಅವಳಿಗೆ ದುಃಖವಾದರೂ ರಾಜನಿಗೆ ಸಂತೋಷವೇ ಆಯಿತು. ಇದನ್ನು ನೋಡಿ ಮಂತ್ರಿಯು ತನ್ನ ಮನೆಗೆ ಹೋಗಿ ಅಂದಿನ ರಾತ್ರಿಯೇ ಎದೆಯೊಡೆದು ಸತ್ತು ಹೋದನು. ಯಶಃಕೇತುವು ರಾಜ್ಯಭಾರವನ್ನು ತಾನೇ ವಹಿಸಿಕೊಂಡು ಚಿರಕಾಲ ರಾಜ್ಯವಾಳುತ್ತಿದ್ದನು. ಹೀಗೆಂದು ಕಥೆ ಹೇಳಿದ ಬೇತಾಳನು, ಮಹಾರಾಜ, ಆ ಮಂತ್ರಿಯು ಎದೆ ಒಡೆದು ಸತ್ತದ್ದೇಕೆ? ರಾಜನಿಗೆ ಹಠಾತ್ತನೆ ಅಂಥ ಅಭ್ಯುದಯ ಉಂಟಾಯಿತು ಎಂದೇ? ಇಲ್ಲ, ಆ ದಿವ್ಯ ಸ್ತ್ರೀಯು ತನಗೆ ದೊರೆಯಲಿಲ್ಲವಲ್ಲ ಎಂದೋ? ಇಲ್ಲ, ರಾಜ ಬಂದದ್ದರಿಂದ ತನಗೆ ರಾಜ್ಯಭೋಗ ತಪ್ಪಿಹೋಯಿತು ಎಂದೋ? ಉತ್ತರ ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಎಂದು ಕೇಳಿದನು. ರಾಜನು, ಆ ಮಂತ್ರಿಯು ಶುಭಚರಿತ್ರನಾದವನು. ಅವನು ಎದೆಯೊಡೆದು ಸಾಯಲು ಇದೊಂದೂ ಕಾರಣವಲ್ಲ. ಸಾಮಾನ್ಯ ಸ್ತ್ರೀಯರಲ್ಲಿ ಆಸಕ್ತನಾಗಿದ್ದೇ ರಾಜ್ಯವನ್ನು ಇಷ್ಟು ಉಪೇಕ್ಷೆ ಮಾಡಿದ್ದನಲ್ಲ. ಇನ್ನು ಈ ದಿವ್ಯ ಸ್ತ್ರೀ ಸಿಕ್ಕಿಬಿಟ್ಟ ಮೇಲೆ ಏನು ಗತಿ? ನಾನು ಎಷ್ಟು ಕಷ್ಟಪಡಲಿ, ಅದು ಇನ್ನೂ ಹೆಚ್ಚೇ ಆಗುತ್ತಾ ಹೋಗುತ್ತದಲ್ಲ ಎಂದು ಚಿಂತಿಸಿ ಅವನ ಎದೆ ಒಡೆದು ಹೋಯಿತು ಎಂದು ಉತ್ತರವಿತ್ತನು. ಹೀಗೆ ಮಾತನಾಡಿಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. ಕತೆ 13. ತರಂಗ 20. ತ್ರಿವಿಕ್ರಮಸೇನನು 13ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ವಾರಾಣಸಿಯಲ್ಲಿ ದೇವಸ್ವಾಮಿ ಎಂಬ ಬ್ರಾಹ್ಮಣನಿದ್ದನು. ಅವನ ಮಗನಾದ ಹರಿಸ್ವಾಮಿಯು ಒಂದು ರಾತ್ರಿ ಮಹಡಿಯ ಮಚ್ಚಿನ ಮೇಲೆ ಬೆಳದಿಂಗಳಲ್ಲಿ ಮಲಗಿ ನಿದ್ರೆ ಹೋಗಿರಲು ಆಕಾಶದಲ್ಲಿ ಹೋಗುತ್ತಿದ್ದ ಮದನ ವೇಗನೆಂಬ ವಿದ್ಯಾಧರನು ಅವನ ಹೆಂಡತಿಯನ್ನು ಹೊತ್ತುಕೊಂಡು ಹೋದನು.
ಹರಿಸ್ವಾಮಿಯು ಎದ್ದು ನೋಡಿ ಹೆಂಡತಿ ಇಲ್ಲದಿರಲು ಅವಳಿಗಾಗಿ ತುಂಬ ಸಂಕಟಪಟ್ಟು ತೀರ್ಥಯಾತ್ರೆಗಾಗಿ ಹೊರಟು ಬಿಟ್ಟನು. ಒಂದು ಸಲ ತುಂಬ ಹಸಿವಿನಿಂದ ಬಳಲಿ ಪದ್ಮನಾಭನೆಂಬ ಬ್ರಾಹ್ಮಣನ ಮನೆಯ ಬಾಗಿಲಲ್ಲಿ ನಿಂತಿರಲು ಆ ಮನೆಯಾಕೆ ಹೊಟ್ಟೆ ಎಂಬುದು ಕೆಟ್ಟದ್ದು, ಯಾರಿಗಾದರೂ ಜೀವ ಕುಗ್ಗಿ ಹೋಗುತ್ತದೆ ಎಂದುಕೊಂಡು ಕರುಣೆಯಿಂದ ಅವನಿಗೆ ಒಂದು ಪಾತ್ರೆಯ ತುಂಬ ಪರಮಾನ್ನವನ್ನು ತಂದುಕೊಟ್ಟಳು. ಅವನು ಅದನ್ನು ತೆಗೆದುಕೊಂಡು ಹೋಗಿ ಒಂದು ಕೊಳದ ಹತ್ತಿರವಿದ್ದ ಆಲದ ಮರದ ಕೆಳಗೆ ಇಟ್ಟು ಕೈಕಾಲು ತೆಗೆದುಕೊಳ್ಳುವುದಕ್ಕೆ ಹೋದನು. ಅಷ್ಟು ಹೊತ್ತಿಗೆ ಒಂದು ಗಿಡುಗವು ಎಲ್ಲಿಂದಲೋ ಒಂದು ಕೃಷ್ಣ ಸರ್ಪವನ್ನು ಕಚ್ಚಿಕೊಂಡು ಬಂದು ಆ ಮರದ ಮೇಲೆ ಕೂತುಕೊಂಡಿತು. ಪ್ರಾಣ ಸಂಕಟದಲ್ಲಿದ್ದ ಆ ಹಾವಿನ ಬಾಯಿಂದ ವಿಷದ ಜೊಲ್ಲು ಸುರಿದು ಆ ಪರಮಾನ್ನದೊಳಗೆ ಬಿತ್ತು. ಬ್ರಾಹ್ಮಣನು ಬಂದು ಅದನ್ನು ತಿನ್ನಲು ವಿಷಜ್ವಾಲೆ ಏರಿ ಸತ್ತು ಹೋದನು. ವಿಧಿ ವಿಮುಖವಾದ್ದರಿಂದ ಹಾಲು ತುಪ್ಪ ಸಕ್ಕರೆ ಹಾಕಿ ಮಾಡಿದ ಪರಮಾನ್ನವೂ ವಿಷವಾಯಿತು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ಆ ಬ್ರಾಹ್ಮಣನನ್ನು ಕೊಂದ ದೋಷ ಯಾರಿಗೆ ಎಂದು ಯಮಧರ್ಮರಾಯನು ನಿಶ್ಚಯಿಸಲಾರದೆ ಹೋದನು. ನಿನಗೆ ಗೊತ್ತಿದ್ದರೆ ಹೇಳು, ಇಲ್ಲದಿದ್ದರೆ ತಲೆ ಸಿಡಿದು ಹೋಗುತ್ತದೆ ಎಂದನು. ರಾಜನು, ಆ ದೋಷ ಯಾರಿಗೆಂದು ಹೇಳೋಣ? ಹಾವಿಗೆಂದು ಹೇಳೋಣವೇ? ಪಾಪ ಅದೇನು ಮಾಡಿತು? ಶತ್ರುವಿನ ಬಾಯಿಗೆ ಸಿಕ್ಕಿ ಪರವಶವಾಗಿದ್ದರಿಂದ ಅದರದೇನೂ ತಪ್ಪಿಲ್ಲ. ಗಿಡುಗನತೆಂದು ಹೇಳೋಣವೇ? ಅದರದು ತಾನೇ ಏನು ತಪ್ಪು? ಹಸಿದಾಗ ಅಕಸ್ಮಾತ್ ಸಿಕ್ಕಿದ ತನ್ನ ತಿಂಡಿಯನ್ನು ತಾನು ತಿನ್ನುತ್ತಿತ್ತು. ಅನ್ನವಿಕ್ಕಿದ ದಂಪತಿಗಳದೆಂದು ಹೇಳೋಣವೇ? ಅದು ತಾನೇ ಹೇಗೆ ಸಂಭವಿಸಿತು? ಧರ್ಮಬುದ್ಧಿಯೊಂದರಿಂದಲೇ ಅವರು ಅನ್ನದಾನ ಮಾಡಿದರು. ಆ ಬ್ರಹ್ಮಹತ್ಯ ದೋಷ ಯಾರಿಗಾದರೂ ಬರುವುದಿದ್ದರೆ ಇದೊಂದನ್ನೂ ವಿಚಾರ ಮಾಡದೆ ಹಾವು, ಗಿಡಗ, ಅನ್ನದಾತೃಗಳು ಇವರುಗಳಲ್ಲಿ ಯಾರ ಮೇಲಾದರೂ ತಪ್ಪನ್ನು ಹಾಕುವವರಿಗೆ ಬರಬೇಕು ಅಷ್ಟೇಯೇ ಎಂದನು. ಹೀಗೆ ಮಾತನಾಡಿ ಬಿಟ್ಟದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು. ಕತೆ 14 ತರಂಗ 21. ತ್ರಿವಿಕ್ರಮಸೇನನು 14ನೆಯ ಸಾರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬೇತಾಳನು ಮತ್ತೊಂದು ಕಥೆಯನ್ನು ಆರಂಭಿಸಿದನು. ಅಯೋಧ್ಯೆಯಲ್ಲಿ ರತ್ನದತ್ತನೆಂಬ ಒಬ್ಬ ಧನಿಕನಾದ ವರ್ತಕನಿದ್ದನು. ಅವನಿಗೆ ರತ್ನವತಿ ಎಂಬ ರೂಪವತಿಯಾದ ಮಗಳಿದ್ದಳು. ಅವಳ ಗುಣರೂಪಗಳನ್ನು ನೋಡಿ ದೊಡ್ಡ ದೊಡ್ಡ ವರ್ತಕರಿರಲಿ ರಾಜರೂ ಬಂದು ಅವಳನ್ನು ಮದುವೆ ಮಾಡಿಕೊಡಬೇಕೆಂದು ಕೇಳುತ್ತಿದ್ದರು. ಅವಳಿಗೋ ಗಂಡಸರೆಂದರೆ ಆಗದು. ಇಂದ್ರನೇ ಆಗಲಿ ನನಗೆ ಗಂಡ ಬೇಡ ಎನ್ನುವಳು. ಪ್ರಾಣವನ್ನಾದರೂ ಬಿಟ್ಟೇನೂ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದಿದ್ದಳು. ಹೀಗಿರಲು ಆ ಊರಿನಲ್ಲಿ ಎಲ್ಲೆಲ್ಲೂ ಕಳ್ಳತನವಾಗುತ್ತಿತ್ತು. ಕಳ್ಳ ಮಾತ್ರ ಯಾವ ತೋಟಿ ತಳವಾರರಿಗೂ ಸಿಕ್ಕಲಿಲ್ಲ. ಆದ್ದರಿಂದ ರಾಜನೇ ರಾತ್ರಿ ಕಾವಲು ತಿರುಗುತ್ತಿದ್ದು ಒಂದು ದಿನ ಅವನನ್ನು ಕಂಡು ಹಿಂಬಾಲಿಸಿದನು. ತಾನು ಕಳ್ಳನೆಂದು ಹೇಳಿಕೊಂಡು ಅವನ ಜೊತೆಯಲ್ಲಿ ಕಾಡಿನಲ್ಲಿದ್ದ ಅವನ ನೆಲಮಾಳಿಗೆ ಮನೆಗೆ ಹೋಗಿ ನೋಡಿಕೊಂಡು ಬಂದು ಅದಕ್ಕೆ ಸೇನೆಯಿಂದ ಮುತ್ತಿಗೆ ಹಾಕಿಸಿದನು. ಕಳ್ಳನು ಧೈರ್ಯದಿಂದ ಕಾದಿ ಸೇನೆಯನ್ನೆಲ್ಲ ಸೋಲಿಸಲು ರಾಜನೇ ಅವನೊಡನೆ ಸರಿಸಮನಾಗಿ ನಿಂತು ಹೋರಾಡಿ ಅವನನ್ನು ಸೆರೆ ಹಿಡಿದುಕೊಂಡು ಬಂದನು. ಶೂಲಕ್ಕೆ ಹಾಕಿಸಬೇಕೆಂದು ಅವನನ್ನು ಊರಿನಲ್ಲಿ ಮೆರವಣಿಗೆ ಮಾಡಿಸಿಕೊಂಡು ಹೋಗುತ್ತಿರಲು ಮೈಯೆಲ್ಲ ಗಾಯವಾಗಿ ಧೂಳು ಮೆತ್ತಿಕೊಂಡಿದ್ದ ಅವನನ್ನು ನೋಡಿ ರತ್ನವತಿಗೆ ಮೋಹ ಉಂಟಾಗಿಬಿಟ್ಟಿತು. ತಂದೆಗೆ ತನ್ನ ಇಷ್ಟವನ್ನು ತಿಳಿಸಿ ಅವನನ್ನು ಬಿಡಿಸಿಕೊಂಡು ಬರಬೇಕೆಂದೂ ತಾನು ಅವನನ್ನು ಮದುವೆಯಾಗುವನೆಂದೂ ಹೇಳಿದಳು. ಅವನು ಆಶ್ಚರ್ಯಪಟ್ಟು, ಇದೇನಮ್ಮ ನೀನು ಆಡುವ ಮಾತು? ರಾಜಾಧಿರಾಜರು ಬಂದು ಕೇಳಿದರೂ ಬೇಡ ಎಂದು ಹೇಳಿ ವಧ್ಯ ಭೂಮಿಗೆ ಹೋಗುತ್ತಿರುವ ಈ ಪಾಪಿ ಕಳ್ಳನನ್ನು ಮದುವೆ ಮಾಡಿಕೊಳ್ಳುವೆನೆಂದು ಹೇಳುತ್ತೀಯೇ ಎಂದನು. ಅವಳು ಹಿಡಿದ ಹಠವನ್ನು ಬಿಡಲಿಲ್ಲ. ದೊರೆಯ ಹತ್ತಿರಕ್ಕೆ ಹೋಗಿ ಅವನನ್ನು ಬಿಡಿಸಿಕೊಂಡು ಬಾ, ಇಲ್ಲದಿದ್ದರೆ ಅವನೊಡನೆ ನಾನು ಸಹಗಮನ ಮಾಡಿ ಸಾಯುವುದೇ ಸರಿ ಎಂದಳು. ತನ್ನ ಐಶ್ವರ್ಯವನ್ನೆಲ್ಲ ಕೊಡುತ್ತೇನೆಂದರೂ ರಾಜನು ಅವನನ್ನು ಬಿಡಲೊಪ್ಪಲಿಲ್ಲ. ತಾನು ಸ್ವಂತವಾಗಿ ಅಷ್ಟೊಂದು ಹೋರಾಡಿ ತನ್ನ ಜೀವವನ್ನೇ ಪಣವಾಗಿಟ್ಟು ತಂದ ಊರಿಗೆ ಊರನ್ನೇ ಕೊಳ್ಳೆ ಹೊಡೆದಿದ್ದ ಆ ಕಳ್ಳನನ್ನು ಬಿಟ್ಟುಕೊಡುವುದೇ? ಕೋಟಿ ವರಹ ಕೊಡುತ್ತೇನೆಂದರೂ ಒಪ್ಪಲಿಲ್ಲ. ಹೀಗೆ ವರ್ತಕನು ಹೋದ ಕೆಲಸವಾಗದೆ ಮನೆಗೆ ಬರಲು
ರತ್ನವತಿಯು ಸ್ನಾನ ಮಾಡಿ ಅರಿಸಿನದ ಸೀರೆಯೊಟ್ಟು ಸ್ಮಶಾನಕ್ಕೆ ಹೊರಟಳು. ಅವಳ ತಾಯಿ ತಂದೆಗಳೂ ಬಂಧು ಬಳಗಗಳೂ ಅವಳ ಹಿಂದೆಯೇ ಅಳುತ್ತಾ ಹೊರಟರು. ಶೂಲಕ್ಕೆ ಆಗತಾನೇ ಏರಿಸಿದ್ದ ಕಳ್ಳನು ಈ ವೃತ್ತಾಂತವನ್ನು ಕೇಳಿ ತಿಳಿದು ಒಂದು ಕ್ಷಣ ಕಣ್ಣೀರು ಹಾಕಿ ಮರುಕ್ಷಣ ನಕ್ಕು ಪ್ರಾಣ ಬಿಟ್ಟನು. ರತ್ನವತಿಯು ಅವನ ದೇಹವನ್ನು ತೆಗೆಸಿ ಚಿತೆಯ ಮೇಲಿಡಿಸಿ ತಾನು ಅದನ್ನು ಏರಿದಳು. ಅವಳ ದೃಢವನ್ನು ನೋಡಿ ಆ ಶ್ಮಶಾನಾಧಿಪತಿಯಾದ ಭೈರವನು ಅದೃಶ್ಯನಾಗಿ, ನಿನ್ನ ಪತಿಭಕ್ತಿಯನ್ನು ಮೆಚ್ಚಿದೆ, ಏನು ವರ ಬೇಕು ಕೇಳು ಎಂದನು. ಅವಳು ಭೈರವನಿಗೆ ನಮಸ್ಕರಿಸಿ, ಸ್ವಾಮೀ, ನನ್ನ ತಂದೆಗೆ ಗಂಡು ಮಕ್ಕಳಿಲ್ಲ, ಆದ್ದರಿಂದ ನಾನು ಸತ್ತರೆ ಅವನೂ ಸತ್ತು ಬಿಡುತ್ತಾನೆ, ಆದ್ದರಿಂದ ಅವನಿಗೆ 100 ಜನ ಗಂಡು ಮಕ್ಕಳಾಗಲಿ ಎಂದಳು. ಭೈರವನು ಅದಕ್ಕೆ ಒಪ್ಪಿ, ಇನ್ನೊಂದು ವರವನ್ನು ಕೇಳು, ನಿನ್ನಂಥ ಸತ್ವಶಾಲಿನಿಗೆ ಒಂದೇ ವರ ಸಾಲದು ಎಂದನು. ಅವಳು, ಸ್ವಾಮೀ, ನನ್ನಲ್ಲಿ ಪ್ರಸನ್ನನಾಗಿರುವ ಪಕ್ಷಕ್ಕೆ ನನ್ನ ಗಂಡನೂ ಬದುಕಲಿ, ಧಾರ್ಮಿಕನಾಗಿ ಬಾಳಲಿ ಎಂದು ಕೇಳಿದಳು. ಭೈರವನು, ಹಾಗೆಯೇ ಆಗಲಿ, ನಿನ್ನ ಗಂಡನು ಅಕ್ಷತನಾಗಿ ಏಳಲಿ, ಧರ್ಮದಲ್ಲಿದ್ದು ಬಾಳಲಿ, ವೀರಕೇತು ರಾಜನಿಗೆ ಸಂತೋಷವಾಗಲಿ ಎಂದನು. ಕಳ್ಳನಿಗೆ ಜೀವ ಬಂತು. ಮೈಮೇಲೆ ಒಂದು ಗಾಯವೂ ಇರಲಿಲ್ಲ. ರತ್ನದತ್ತನು ಅವರನ್ನು ನೋಡಿ ಸಂತೋಷದಿಂದ ಕರೆದುಕೊಂಡು ಹೋಗಿ ಮದುವೆ ಮಾಡಿದನು. ನೆಂಟರಿಷ್ಟರು ನಲಿದಾಡಿದರು. ಗಂಡು ಮಕ್ಕಳಾದವು. ವೀರಕೇತುವು ಕಳ್ಳನಾಗಿದ್ದ ಏಕವೀರನಿಗೆ ಸೇನಾಪತಿಯ ಕೆಲಸ ಕೊಟ್ಟು ತನ್ನ ಹತ್ತಿರ ಇಟ್ಟುಕೊಂಡನು. ಅವನೂ ಸನ್ಮಾರ್ಗದಲ್ಲಿರುತ್ತಾ ಸುಖವಾಗಿದ್ದನು. ಹೀಗೆಂದು ಕಥೆ ಹೇಳಿ ಬೇತಾಳನು, ಮಹಾರಾಜ, ತಂದೆ ತಾಯಿಗಳೊಡನೆ ಸ್ಮಶಾನಕ್ಕೆ ಬಂದ ಅವಳನ್ನು ನೋಡಿ ಶೂಲದ ಮೇಲಿದ್ದ ಕಳ್ಳನು ಮೊದಲು ಅತ್ತದ್ದೇಕೆ, ಆಮೇಲೆ ನಕ್ಕದ್ದೇಕೆ? ತಿಳಿದೂ ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಎಂದನು. ರಾಜನು, ಈ ಅಕಾರಣ ಬಂಧುವಾದ ವರ್ತಕನ ಋಣವನ್ನು ನಾನು ಹೇಗೆ ತೀರಿಸಲಿ ಎಂದು ಅವನಿಗೆ ದುಃಖವಾಯಿತು. ಆದ್ದರಿಂದ ಅತ್ತನು, ರಾಜಾಧಿರಾಜರನ್ನೂ ಬೇಡವೆಂದ ಹೇಳಿ ಈ ಹೆಂಗಸು ನನ್ನಲ್ಲಿ ಅನುರಕ್ತಳಾಗಿದ್ದಾಳಲ್ಲ, ಹೆಂಗಸಿನ ಮನಸ್ಸು ತುಂಬ ವಿಚಿತ್ರವಾದದ್ದು ಎಂದು ಆಶ್ಚರ್ಯದಿಂದ ನಕ್ಕನು ಎಂದು ಉತ್ತರ ಕೊಟ್ಟನು. ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟನು.